ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ಅದು ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದರಲ್ಲೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ನಮ್ಮದು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಅಂದರೆ ಒಂದು 70 ಜನ ಜೂನಿಯರ್ಸ್ನ ಹಾಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ಬರಿಗೂ 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ. ಆಮೇಲೆ ಅವ್ರ ಹೆಸರು ಉಷಾ. ಅವ್ರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವ್ರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್ ಅಂತನಾ? ಓಕೆ ಓಕೆ. ಓ ದ್ಯಾಟ್ಸ್ ಓಕೆ ಡಿಯರ್. ಓಕೆ, ಈಗ ಖುಷ್ಬು ಅವ್ರು ಮಾತಾಡ್ತಾರೆ, ಅದಾದ್ಮೇಲೆ ನೀವು ನೆನಪು ಮಾಡ್ಕೊಳ್ಳಿ ಏನಾದರೂ ಬಿಟ್ಟಿದ್ರೆ. ಓಕೆ, ಎಸ್. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಆ್ಯಂಡ್ ಪ್ಲಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋ ಇದರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ and opportunity ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ಇಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಯು ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ DOP ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ್. ಎಸ್. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತೀನಿ. ಸಂಗೀತ ಅವ್ರು ಹೇಳ್ದಂಗೆ ನನಗೂ ಅಶೋಕು ಇದು 3ನೇ ಪ್ರಾಜೆಕ್ಟು. ಈ 3 ಪ್ರಾಜೆಕ್ಟಲ್ಲಿ ಭಾಳ ಸ್ನೇಹಮಯಿ, ಹೃದಯ ವಿಶಾಲತೆ, ಭಾಳ ಚೆನ್ನಾಗಿ ನಗ್ನಗ್ತಾ ಕೆಲಸ ಮಾಡ್ತಿದ್ರು. ನಮಗೆ ಗೊತ್ತೇ ಆಗಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟು ಬೇಗ ಮುಗೀತಾ ಅನ್ನಿಸ್ಬಿಡೋದು, ಅಷ್ಟು ಫ್ರೆಂಡ್ಲಿ ಆಗಿರೋರು ನಮ್ಮ ಜೊತೆ. ಇಡೀ ಟೀಮು, ಸಿದ್ದೇಗೌಡರಾಗಲಿ, ನಮ್ಮ ನಾಯಕ ನಟರು, ಹೀರೋಯಿನ್ನು, ಪ್ರತಿಯೊಬ್ಬರು, ಇಡೀ ಟೀಮು ನಮಗೊಂಥರ ಫ್ಯಾಮಿಲಿ ಟಚಪ್ ಇತ್ತು. ಸೊ ಅಶೋಕ್ ಅವರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಭಾಳ ಮುಜುಗರದಿಂದ ಮಾತಾಡ್ತಾಯಿದ್ರು. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ, ಮಾತಾಡುವಾಗ ಕಷ್ಟ. ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದ್ರು ಕೂಡ ಅದೇ ಥರ ಮುಜುಗರ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಸಕ್ಸಸ್ ಆಗಿಲ್ಲ. ಒಂದು ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗಲಂತೂ ಭಾಳ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾರ್ಟು ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮಗೆ ಭಾಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ಥರ ನಮ್ಗೆ ಹೇಳಿ ನಮ್ಮ ಕೈಲಿ ಕೆಲಸ ತಗೋತಾಯಿದ್ರು. ಅವ್ರ ಜೊತೆ ಕೆಲಸ ಮಾಡಿದೆ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದ್ರೂ ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಬಿಡೋಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟು, ತುಂಬ ಸುಂದರವಾದಂಥ
ಪೋಸ್ಟರ್ ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಕಿರುನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಡೈರೆಕ್ಟ್ರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನನಗೆ ತುಂಬ ಕಂಫರ್ಟಬಲ್ ಡೈರೆಕ್ಟರ್. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಇಷ್ಟು ದಿನ ಅಂದರೆ ಅಷ್ಟೇ ದಿನ ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೋತಾರೆ ಅಂದರೆ ನಮ್ಮ ಮಾದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದ ಮಗೆ ಸಿನಿಮಾ ಪ್ರೊಡ್ಯೂಸರ್. ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಮಾದೇಶ್ ಸರ್ದು ಮಿಸ್ ಕಾಲ್ ಇತ್ತು. ಏನು ಮಾದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆಯಾ ಮತ್ತೆ ಏನು ಅದಕ್ಕೇನೋ ಕಾಲ್ ಮಾಡ್ತಿದ್ರೆ ಸರ್ ಅಂದರೆ ನಮ್ಮ ಅಶೋಕಗೊಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಇನ್ನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಗೌರವದಿಂದ ನನ್ನೆಲ್ಲ ನಡೆಸ್ಕೋತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರುವಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು. ನೀವು ಚೆನ್ನಾಗಿ ಒಂದು ಸಿನಿಮಾ ಮಾಡೋದು ನಮಗೊಂದು ಅವಕಾಶ ಸಿಗುತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗೋ ಒಂದು ಕತೆ. ಇಲ್ಲಿ ನಮಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಏನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಇನ್ನೇ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನಿಮ್ಮೊಂದು ಪ್ರೀತಿ ಯಾವಾಗಲೂ ನನ್ನ ಇರಲಿ. ಇನ್ನೂ ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರಂತೂ ತುಂಬ ಎನರ್ಜೆಟಿಕ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತು ನಮ್ಮ ಮೂಕ್ ಸುರೇಶ್ ಸರ್ ಇದ್ರಲ್ಲಿ ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವ್ರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ. ಹೀರೋ ಹೀರೋನು ಅಷ್ಟೇ. ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ನಾನು ಮೋಕ್ಷಚಂದ್ರ ಅವ್ರ ಅದೇ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ನೋಡಿ. ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಇದು ನನಗೆ ಒಂಥರ ಹೋಮ್ ಟೀಮ್, ಹೋಮ್ ಟರ್ಫ್. ಅಶೋಕ್ ಸರ್, ಸಂಗೀತಮ್ಮ, ಸಿದ್ದಣ್ಣ, ಸುರೇಶ್ ಸರ್, ಹಾಗೆ ರಾಮಣ್ಣ ಬನ್ನಿ, ಮಾದೇಶ್ ಸರ್ ಬನ್ನಿ. ಬಹುಶಃ ಮಾದೇಶ್ ಸರ್ ನಾನು ಇಬ್ಬರೇ ಮಿಸ್ಸಿಂಗ್ ಅನಿಸುತ್ತೆ ನಿಂಬಿಯ ಬನಾದ ಮ್ಯಾಗ ಟೀಮಿಂದ ಈ ಸಿನಿಮಾದಲ್ಲಿ. ಆದರೂ ಇದು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಇದು ನಮ್ಮ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನಷ್ಟು ಹೆಸರುಗಳನ್ನ ನೋಡಿದೆ ಪೋಸ್ಟಲ್ಲಿ. ರವಿತೇಜ ಅವರು, ಪಳನಿ ಸೇನಾಪತಿ ಅವರು, ಭಾಳಷ್ಟು ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಅಂತ ಭಾಳಷ್ಟು ಜನ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಮತ್ತು ನಾಗಾರ್ಜುನ ಶರ್ಮಾ ಅವರು ನನಗೆ ಭಾಳ ಹಳೆ ಫ್ರೆಂಡು. ಅವರ ಹಾಡುಗಳು ಎಷ್ಟು ಫೇಮಸ್ ಆಗ್ತಾ ಇದೆ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಅವರು ಈ ಸಿನಿಮಾದ 5 ಹಾಡು ಬರೆದಿರೋದು ಭಾಳ ನನಗೆ ಖುಷಿ ಆಯಿತು. ಹಾಗೆ ಸುಕೃತ್ ಮಲ್ಲೇಶ್ವರ್ ಮ್ಯೂಸಿಕ್ ಮಾಡಿದ್ದಾರೆ. ಅವರ ಕೆಲಸನ, ಅವ್ರ ಹಾಡುಗಳನ್ನ ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡೋದು ತುಂಬ ಖುಷಿ ಆಯಿತು. ಭಾಳ ಒಳ್ಳೆಯ ಚಾಯ್ಸ್ ಅಶೋಕ್ ಸರ್. ಮತ್ತು ಮೇಡಮ್, ಲತಾಶ್ರೀ ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ ನೀವು ಹೇಳಿದ್ರಿ, ಮೊದಲನೇ ಸಿನಿಮಾ, ಅದಕ್ಕಾಗಿ ನಾನು ಅಶೋಕ್ ಸರ್ನ ಆಯ್ಕೆ ಮಾಡಿಕೊಂಡೆ ಅಂತ. ಪರ್ಫೆಕ್ಟ್ ಚಾಯ್ಸ್ ಮೇಡಮ್. ಒಬ್ಬ ಹೊಸಬರಿಗೆ, ಅದು ಆರ್ಟಿಸ್ಟ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಹೊಸಬರಿಗೆ ಒಂದು ಕರೆಕ್ಟಾದ ಒಂದು ಕೆರಿಯರ್ ಏನು ಪಾತ್ನ ರೂಪಿಸ್ಕೊಡೋದ್ರಲ್ಲಿ ಅಶೋಕ್ ಸರ್ ಅವರು ಎತ್ತಿದ ಕೈ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಶುರುವಿನಿಂದನೂ ಸಿನಿಮಾದ ವಿಜುವಲ್ಸ್, ವಿಡಿಯೋಸ್ ನನಗೆ ತೋರಿಸ್ತಾನೆ ಬಂದಿದ್ರು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾದಲ್ಲೂ
ವಿಶ್ವಲ್ಸ್ನ ಎಲ್ಲರೂ ಫೋಟೋಗ್ರಫಿನ ತುಂಬ ಮೆಚ್ಕೊಂಡ್ರು. ಅದು ಇದರ